ಎಲ್ರಿಗೂ ಸ್ವರ್ಣ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಗಣೇಶ ಅಂದ್ರೆ ಗೊತ್ತಾಯ್ತು. ಸ್ವರ್ಣ ಗೌರಿ ಅಂದ್ರೆ ಯಾರು ಅಂದ್ರೆ ಪಾರ್ವತಿ ದೇವಿಯನ್ನ ಸ್ವರ್ಣ ಗೌರಿ ಅಂತ ಕರೀತಿದೆ. ಈ ಸ್ವರ್ಣ ಗೌರಿ ಅಂತ ಹೆಸರು ಹೇಗ್ ಬಂತು ಅಂದ್ರೆ, ಪಾರ್ವತಿ ದೇವಿಯು ಒಮ್ಮೆ ಶಿವನನ್ನು ಒಲಿಸಿಕೊಳ್ಳಲು ಘೋರವಾದ ತಪಸ್ಸನ್ನು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಆ ಮಹಾಶಿವನು ತಾಯಿ ಪಾರ್ವತಿಯ ಘೋರವಾದ ಮತ್ತು ಪರಿಶುದ್ಧವಾದ ತಪಸ್ಸಿಗೆ ಮೆಚ್ಚಿ ಆ ಪರಶಿವನು ಪಾರ್ವತಿ ದೇವಿಗೆ ಅತ್ಯಂತ ಶುದ್ಧವಾದ ಚಿನ್ನದಂತಹ ಬಣ್ಣದ ಕಾಂತಿಯನ್ನು ವರವಾಗಿ ಪ್ರಸಾದಿಸುತ್ತಾನೆ. ಆ ಒಂದು ಸಮಯದಿಂದ ಪಾರ್ವತಿ ದೇವಿಯನ್ನು ಸ್ವರ್ಣ ಗೌರಿ ಎಂದು ಕರೆಯುವುದು ವಾಡಿಕೆ ಸ್ನೇಹಿತರೆ. ಈ ಒಂದು ಸ್ವರ್ಣ ಗೌರಿ ವ್ರತದ ಮಹತ್ವವೇನೆಂದರೆ, ಪಾರ್ವತಿ ದೇವಿಯು ಕೈಲಾಸದಿಂದ ತನ್ನ ತವರು ಮನೆಗೆ ಬಂದು ಬಾಗಿನವನ್ನು ಪಡೆಯುವಂತಹ ದಿನವನ್ನು ಸ್ವರ್ಣ ಗೌರಿ ಹಬ್ಬ ಅಂತ ಆಚರಿಸ್ತೀವಿ ಸ್ನೇಹಿತರೆ. ಈ ಒಂದು ದಿನ ಮುತ್ತೈದೆಯರು, ಮದುವೆಯಾದ ಮುತ್ತೈದೆಯರು ತಮ್ಮ ತಮ್ಮ ತವರು ಮನೆಗೆ ಹೋಗಿ 16 ಬಗೆಯ ವಸ್ತುಗಳಾದ ಅರಿಶಿನ, ಕುಂಕುಮ ಮತ್ತು ಬಳೆ, ಕಾಜಲ್ನಂತಹ 16 ಬಗೆಯ ಅತ್ಯಂತ ವಿಶಿಷ್ಟವಾದ ಮತ್ತು ಶಕ್ತಿಯುತವಾದ ಸಾಂಪ್ರದಾಯಿಕ ವಸ್ತುಗಳನ್ನು, ಪವಿತ್ರವಾದ ಈ ಒಂದು ವಸ್ತುಗಳನ್ನು ಬಾಗಿನವಾಗಿ ಪಡೆದುಕೊಂಡು ಬರುವಂತಹ ಈ ಒಂದು ದಿನವನ್ನು ನಾವು ಸ್ವರ್ಣ ಗೌರಿ ಹಬ್ಬ ಅಂತ ಆಚರಿಸ್ತೀವಿ ಸ್ನೇಹಿತರೆ. ಈ ಒಂದು ದಕ್ಷಿಣ ಭಾರತದಲ್ಲಿ ಈ ಒಂದು ಹಬ್ಬವನ್ನು ತುಂಬಾ ವಿಜೃಂಭಣೆಯಿಂದ ಆಚರಿಸ್ಕೊಂಡ್ ಬರ್ತೀವಿ. ಅದೇ ರೀತಿ ನಾಳೆ ಒಂದು ಗಣೇಶ ಹಬ್ಬವನ್ನು ಮತ್ತು ಅದರ ಮಹತ್ವವನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ಒಂದು ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋಗೆ ನಿಮ್ಮ ಒಂದು ಮೆಚ್ಚುಗೆ, ಲೈಕ್ ಮತ್ತು ಸಬ್ಸ್ಕ್ರೈಬ್ ನಿಂದ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡ್ತೀನಿ ಅಂತ, ಮತ್ತೆ ಒಂದು ಹಬ್ಬದ ದಿನ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ, ಎಲ್ರಿಗೂ ಮತ್ತೊಮ್ಮೆ ಸ್ವರ್ಣ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ.